ಕುಂಭಮೇಳದ ನೀರು ಕಲುಷಿತ ಅಂತ ಕೇಂದ್ರ ಮಾಲಿನ್ಯ ಮಂಡಳಿ ವರದಿ ಕೊಟ್ಟಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈವರೆಗೆ 40 ರಿಂದ 50 ಕೋಟಿ ಜನ ಹೋಗಿ ಸ್ನಾನ ಮಾಡಿದ್ದಾರೆ. ಯಾವ ರೀತಿ ಈ ಬಗ್ಗೆ ಹೇಳಿದ್ದಾರೆ ಗೊತ್ತಿಲ್ಲ. ಇದು ತುಂಬಾ ಭಾವನಾತ್ಮಕ ವಿಚಾರ. ಅನೇಕ ಗಣ್ಯರಿಂದ ಹಿಡಿದು ಜನಸಾಮಾನ್ಯರು ಪುಣ್ಯ ಸ್ನಾನ ಮಾಡಿದ್ದಾರೆ. ಭಾವನೆಯನ್ನ ಯಾವ ಪ್ಯಾರಾಮೀಟರ್ನಿಂದಲೂ ಅಳೆಯೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಸಿಟಿ ರವಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 45 ರಿಂದ 50 ಕೋಟಿ ಜನ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ. ಇದು ಭಾವನೆಗಳ ಪ್ರಶ್ನೆ ಇದೆ. ಹರಿಯೋ ನದಿಗೆ ದೋಷ ಇರಲ್ಲ ಅಂತ ನಮ್ಮ ಹಿರಿಯರು ತಲೆತಲಾಂತರದಿಂದ ನಂಬ್ಕೊಂಡು ಬಂದಿರುವಂಥ ಸಂಗತಿ. 45-50 ಕೋಟಿ ಜನ, ಅದರಲ್ಲಿ ವಿಜ್ಞಾನಿಗಳು, ರಾಜಕೀಯ ನೇತಾರರು, ಸಾಧು ಸಂತರು ಸೇರಿದಂತೆ ಜನಸಾಮಾನ್ಯರು ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಅಲ್ಲಿಗೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಪವಿತ್ರವಾಗಿರೋ ಭಾವನೆ ಇದೆಯಲ್ಲ, ಅದನ್ನು ಯಾವ ಪ್ಯಾರಾಮೀಟ್ರಲ್ಲೂ ಅಳೆಯೋಕ್ಕಾಗಲ್ಲ. ಭಾವನೆಯ ಪವಿತ್ರತೆ ಇದೆಯಲ್ಲ, ಅದು ಯಾವ ಪ್ಯಾರಾಮೀಟ್ರಲ್ಲೂ ಸಿಗಲ್ಲ. 45 ರಿಂದ 50 ಕೋಟಿ ಜನ ಹೋಗಿ ಸ್ನಾನ ಮಾಡಿ ಬಂದಿದ್ದಾರೆ. ಅವ್ರು ಯಾವ ದೃಷ್ಟಿಯಲ್ಲಿ ಹೇಳ್ತಿದ್ದಾರೋ ಗೊತ್ತಿಲ್ಲ.